ನಾವೀಗ ಇರುವಂತದ್ದು ಹರಿಹರದಲ್ಲಿ ಇದ್ದೇವೆ. ಹರಿಹರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವನಶಾಸ್ತ್ರ ಅನ್ನುವಂತಹ ಒಂದು ಜಾಗದಲ್ಲಿದ್ದೇವೆ. ಇಲ್ಲಿ ಧನುರ್ಮಾಸ ಮುಗ್ಧ ಸಂಕ್ರಮಣದ ದಿವಸ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ವನಭೋಜನ ಅಂತಿರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ನಡೀತದೆ. ಈ ಬಗ್ಗೆ ಏನೆಲ್ಲ ಇದರ ವಿಶೇಷತೆ ಏನು, ಇದು ಯಾವ ರೀತಿ ನಡೀತದೆ ಅನ್ನುವಂಥದ್ರ ಬಗ್ಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹವರು ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಮೊದಲಾಗಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ. ಸರ್ ನಮಸ್ತೆ. ಏನ್ ಸರ್ ಇಲ್ಲಿಯ ವಿಶೇಷತೆ ಮತ್ತು ಇದರ ಬಗ್ಗೆ ಹೇಳುವುದಾದ್ರೆ? ಶ್ರೀ ಕ್ಷೇತ್ರ ಹರಿಹರೇಶ್ವರ ದೇವಸ್ಥಾನ ಕ್ಷೇತ್ರದಲ್ಲಿ ಎಲ್ಲ ಪರ್ವ ದಿನಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಅದರಲ್ಲಿ ವಿಶೇಷವಾಗಿ ಧನುರ್ಮಾಸ 1 ತಿಂಗಳು, ಧನುರ್ಮಾಸ ಪ್ರಾರಂಭದಿಂದ ಮಕರ ಸಂಕ್ರಮಣ ತನಕ ದೇವರಿಗೆ ಪ್ರತಿ ದಿವಸ ಪ್ರಾತಃ ಕಾಲದಲ್ಲಿ ಧನು ಪೂಜೆ ನಡೆದು ಕೊನೆಯ ದಿವಸ ಇಲ್ಲಿ ಮಕರ ಸಂಕ್ರಮಣ ದಿವಸ ಧನು ಪೂಜೆ ಸಮಾಪ್ತಿಗೊಂಡು ತದನಂತರ ಇಲ್ಲಿ ವನಶಾಸ್ತವೇಶ್ವರ ಇದು ಸಂಗಮ ಕ್ಷೇತ್ರ. ಇಲ್ಲಿ ಬಂದು ದೇವರಿಗೆ ಅಭಿಷೇಕ ಇತ್ಯಾದಿ ಪೂಜಾ ಕೈಂಕರ್ಯಗಳನ್ನು ನಡೆದು ಮಧ್ಯಾಹ್ನ ಮಹಾಪೂಜೆಯಾಗಿ ಇಲ್ಲಿ ವನಭೋಜನ ಕಾರ್ಯಕ್ರಮವನ್ನು ನಡೆಯುತ್ತದೆ. ಇದು ತುಂಬಾ ಹಿಂದಿನಿಂದ ನಡ್ಕೊಂಡು ಬಂದಂತ ಇದು ಪೂಜಾ ಕೈಂಕರ್ಯ. ಈ ಸ್ಥಳಕ್ಕೆ ತುಂಬಾ ವಿಶೇಷವಾಗಿದೆ. ಹಿಂದೆ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿ ಸಿದ್ಧ ಪರ್ವತದಲ್ಲಿ ತಪಸ್ಸು ಮಾಡಿ ಇಲ್ಲಿ ದೇವರನ್ನ ಒಲಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ತುಂಬಾ ಒಂದು ವೈಶಿಷ್ಟ್ಯವಾದಂತ, ತುಂಬಾ ಶಕ್ತಿ ಇರುವಂತ, ತುಂಬಾ ಒಂದು ವಿಶೇಷವಾದಂತ ಇದು ಸ್ಥಳ. ಈ ಒಂದು ಸ್ಥಳದಲ್ಲಿ ನಾವು ಬಂದು ಪ್ರಾರ್ಥನೆ, ಪೂಜೆ, ಅರ್ಚನೆಯನ್ನು ಮಾಡಿದ್ರೆ ಅವರವರ ಮನೋಭೀಷ್ಟಗಳು ಈಡೇರುತ್ತದೆ. ಏನೋ ಕಷ್ಟಗಳಿದ್ರೆ ಆ ಕಷ್ಟಗಳನ್ನ ಇಲ್ಲಿ ಬೇಡ್ಕೊಂಡ್ರೆ ಆ ಕಷ್ಟ ನಿವಾರಣೆ ಆಗ್ತದೆ. ವಿಶೇಷವಾದಂತ ಕ್ಷೇತ್ರ ಇದು. ನಮ್ ಜೊತೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಪಡ್ಪೋ ಇವರಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಮತ್ತು ಭಕ್ತಾದಿಗಳ ಒಂದು ಸಹಕಾರ ಯಾವ ರೀತಿ ನಡೀತಾ ಇದೆ ಈ ಒಂದು ವಿಶೇಷ ದಿನಗಳಲ್ಲಿ? ಭಕ್ತಾದಿಗಳಂದ್ರೆ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳಿಂದ ಎಲ್ಲ ಕಾರ್ಯಕ್ರಮ ನಡೆಯುವಂಥದ್ದು. ಭಕ್ತಾದಿಗಳ 3 ಗ್ರಾಮಗಳ ಕೂಡುಗಟ್ಟಿನ ಜನರ ಒಂದು ಸಹಕಾರದೊಂದಿಗೆ ದೇವಸ್ಥಾನ ಎಲ್ಲಾ ಕಾರ್ಯಕ್ರಮ ನಡೀತದೆ. ಈ ಧನುರ್ಮಾಸದಲ್ಲಿ ನಾವೇನು 1 ತಿಂಗಳ ಕಾಲ ಇಲ್ಲಿ ಇದು ಧನು ಪೂಜೆಯನ್ನ ಮಾಡ್ತಾ ಇದ್ದೇವೆ. ಪ್ರತಿದಿನ 5:30 ಗಂಟೆ ಬೆಳಿಗ್ಗೆ ಪೂಜೆ ನಡೀತದೆ. ಈ ದಿವಸ ಬೆಳಿಗ್ಗೆ 3 ಗಂಟೆಯಿಂದ ದೇವಸ್ಥಾನ ಓಪನ್ ಆಗ್ತದೆ. ಇವತ್ತು ಮಕರ ಸಂಕ್ರಮಣ ದಿವಸ ಬೆಳಿಗ್ಗೆ 3 ಗಂಟೆಯಿಂದ ದೇವಸ್ಥಾನ ಓಪನ್ ಆಗಿ ಇದು ತೆರೆದಿರ್ತದೆ. ಅದ ನಂತರ ದೇವಸ್ಥಾನದಲ್ಲಿ ಗಣಪತಿ ಪೂಜೆ ಮತ್ತೆ ಧನುರ್ಮಾಸ ನಮ್ಮ ಹರಿಹರೇಶ್ವರ ಪೂಜೆ ನಂತರ ನಾವು ಇಲ್ಲಿ ಬಂದು ಬೆಳಿಗ್ಗೆ 1 ಸಾರಿ 9 ಗಂಟೆಗೆ ಇಲ್ಲಿ ಪೂಜೆ ಆಗ್ತದೆ. ನಂತರ ಪುನಃ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ಪೂಜೆ ಕೈಂಕರ್ಯ ಇದು ಮುಗಿಸಿಕೊಂಡು ಇಲ್ಲಿ ಬಂದು ಪುನಃ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಪೂಜೆ ಮಾಡಿ ಮತ್ತೆ ವನಭೋಜನವನ್ನ ಮಾಡುವಂತ ಪದ್ಧತಿ. ಈ ವನಭೋಜನದ ಸಿದ್ಧತೆಗಳು ಯಾವ ರೀತಿ ನಡೀತದೆ, ಅದು ಹೇಗೆ? ವನಭೋಜನ ಸಿದ್ಧತೆಗಳು ನಾವು ಇವತ್ತು ಬೆಳಿಗ್ಗೆ ನಿನ್ನೆಯಿಂದಲೇ ನಮ್ಮಲ್ಲಿ ಇದು ಬ್ರಾಹ್ಮಣರು ಬಂದಿದ್ದಾರೆ, ಅಡಿಗೆ ಭಟ್ರು ಬಂದಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಪೂರ್ವ ತಯಾರಿಗಳು ನಡೆದು ಬೆಳಿಗ್ಗೆ ಎಲ್ಲ ಅಲ್ಲಿ ರೆಡಿ ಮಾಡಿಕೊಂಡು ಮಸಾಲೆ ಗಿಸಾಲೆ ಎಲ್ಲವನ್ನು ಕಡಿದುಕೊಂಡು ನಾವು ರೆಡಿ ಮಾಡಿ ಇಲ್ಲಿ ತಂದು ಅಡಿಗೆ ಮಾಡುವಂತ ಪದ್ಧತಿ. ಇಲ್ಲಿ ಅಡುಗೆ ಮಾಡಿ ಸರಿಯಾದ ಸಮಯಕ್ಕೆ 1 ಗಂಟೆ ಇವತ್ತು ಈ ಸರಿ ಅಡಿಗೆ ಎಲ್ಲ ರೆಡಿ ಆಗಿದೆ. ಎಲ್ಲರಿಗೆ ಕೊಡುವಂತ ಊಟ ಬಡಿಸುವಂತ ವ್ಯವಸ್ಥೆ ಆಗಿದೆ. ಅಂದ್ರೆ ವನಭೋಜನ ಅಂತ ಹೇಳಿದ್ರೆ ಈ ವನದಲ್ಲಿ ಅಂದ್ರೆ ಕಾಡಿನ ಒಳಗಡೆ ಹೋಗಿ ಮಾಡುವಂತದ್ದು ಅಥವಾ ಪ್ರತಿ ವರ್ಷ ಮಾಡುವಂತದ್ದು? ಅಲ್ಲೇ ಅದೇ ಜಾಗ ಇದು ಪ್ರತಿ ವರ್ಷ ಇದೇ ಜಾಗದಲ್ಲಿ ಮಾಡುವಂಥದ್ದು, ಜಾಗ ಬದಲಾವಣೆ ಏನಿಲ್ಲ. ಒಳ್ಳೆಯ ಸೈಡ್ ಅಲ್ಲಿ ಮಾಡುವಂಥದ್ದು. ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಯಾವ ರೀತಿ ನಡೀತದೆ? ಸಾರ್ವಜನಿಕ ಅನ್ನ ಸಂತರ್ಪಣೆ ಇದು ಇಲ್ಲಿ ಪೂಜೆ ಆದ ನಂತರ ಇಲ್ಲಿ ಏನು ಪ್ರಸಾದ ಕೊಟ್ಟ ನಂತರ ಬಂದಂತ ಎಲ್ಲಾ ಭಕ್ತರಿಗೆ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಬಪ್ಪೆಯ ಮೂಲಕ ನಡೀತದೆ. ಅಂದ್ರೆ ಇಲ್ಲಿ ಕೂತು ಊಟ ಮಾಡುವಂತ ವ್ಯವಸ್ಥೆ ಇಲ್ಲ, ಅಂದ್ರೆ ಇದು ಕಲ್ಲು ಮುಳ್ಳುಗಳಿದ್ದ ಕಾರಣ ಬಪ್ಪೆಯ ಮುಖಾಂತರ ಇಲ್ಲಿ ಊಟವನ್ನು ಕೊಡುತ್ತೆ. ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯ ನಡೀತಕೊಂಡು ಬರ್ತಾ ಇದೆ? ಹಿಂದಿನಿಂದಲೇ ಬರ್ತಾ ಇದೆ. ಅಂತೂ ಇಷ್ಟು ಅದ್ದೂರಿಯಾಗಿ 2003ರಿಂದ ಅದ್ದೂರಿಯಾಗಿ ನಡೀತಕ್ಕಂಥದ್ದು. ಮುಂದೆ ನಡೀತಾ ಇತ್ತು, ಹಿಂದಿನ ಕಾಲದಿಂದ ನಡೀತಾ ಇತ್ತು. ವೀಕ್ಷಕರ, ನನ್ನ ಹಿಂಬದಿ ಕಾಣುವಂತದ್ದು ಇದು ಹರಿಹರ ಸಂಗಮ ಕ್ಷೇತ್ರ. ನೀವು ಈಗ ಗಮನಿಸ್ತಾ ಇರುವಂತದ್ದು ಇದು ಕಲ್ಮಕಾರು ಕಡೆಯಿಂದ ಬರುವಂತಹ ನದಿ. ಇದು ಸ್ವಲ್ಪ ಕೆಳಭಾಗದಲ್ಲಿ ಇದು ಸಂಗಮಗೊಳ್ತದೆ. ಇದೇ ಕಾರಣದಿಂದಾಗಿ ಇಲ್ಲಿಗೆ ವಿಶೇಷತೆ ಇರುವಂತದ್ದು ಹರಿಹರ ಸಂಗಮ ಕ್ಷೇತ್ರ ಅನ್ನುವಂಥದ್ದು. ಈ ಸಂಗಮ ಕ್ಷೇತ್ರದಿಂದ ಸ್ವಲ್ಪ ಹಿಂಬದಿ ಏನು ವನಶಾಸ್ತ್ರ ಒಂದು ಗುಡಿ ಇದೆ, ವನಶಾಸ್ತ್ರನ ಒಂದು ಸಾನ್ನಿಧ್ಯ ಇದೆ. ಅದರ ಬದಿಯಲ್ಲಿ ಪ್ರತಿ ವರ್ಷ ಕೂಡ ಅತ್ಯಂತ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರತಕ್ಕಂತಹ
ವನಭೋಜನ ಅಂತ ಹೇಳುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂತ ನೀವು ಗಮನಿಸಿದಿರಿ. ಇದು ಇಂದು ಅಂದ್ರೆ ಧನುರ್ಮಾಸದ 14ನೆಯ ದಿವಸ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ಇಲ್ಲಿ ವನಭೋಜನದ ಕಾರ್ಯಕ್ರಮಗಳು ಮುಗ್ದು ಎಲ್ಲ ಕೂಡ ಅಂತಿಮ ಹಂತದಲ್ಲಿ ಇರುವಂತದನ್ನ ಗಮನಿಸಿದಿರಿ. ಇಲ್ಲಿ ಎಲ್ಲ ಅಡುಗೆಗಳನ್ನ ಇಲ್ಲಿ ತಯಾರು ಮಾಡಿಕೊಂಡು ಬಳಿಕ ಇಲ್ಲೇ ಊಟದ ವನಭೋಜನವನ್ನ ಸವಿದ ನಂತರ ಕ್ಷೇತ್ರಕ್ಕೆ ಹೋಗುವಂತಹ ಪದ್ಧತಿ ಅನಾದಿ ಕಾಲದಿಂದ ಕೂಡ ಬಂದಂತಹ ಪದ್ಧತಿ ಇದು. ಹರಿಹರ ಪಳ್ಳದರ್ಕದಿಂದ ಮ್ಯಾನೇಜರ್ ಯಶವಂತ್ ಕಾಲಮನೆ ಮತ್ತು ಕ್ಯಾಮರಾಮನ್ ಶ್ರೀಜಿತ್ ಸಂಪತ್ ಜೊತೆ ದಯಾನಂದ ಕೊರತೊಡಿ, ಸುದ್ದಿ ನ್ಯೂಸ್, ಸುಳ್ಯ.